नमस्कार, मेरा नाम प्रमोद शर्मा है। मैं लेकर आ गया हूं सीरीज एक भारत श्रेष्ठ भारत। कालाहांडी की पहचान अशिक्षा, गरीबी, पलायन और भुखमरी। कहा जाता है कि 4 दाने अनाज के लिए महिलाओं ने अपने बच्चों को 40 रुपए में बेच दिया था। सवाल ये है, क्या यहाँ की तस्वीर बदल गई है या फिर हालात जस के तस हैं? ಕಾಲಾಹಂಡಿ ಸುಮಾರು 7,920 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿರುವ ಒಂದು ಪ್ರದೇಶ ಒಂದು ಕಾಲದಲ್ಲಿ ಹಸಿವಿನಿಂದ ಕುಖ್ಯಾತಿ ಆಗಿದ್ರೆ ಮತ್ತೊಂದು ನಿರುದ್ಯೋಗ ಮತ್ತು ವಲಸೆಯಿಂದ ಸುದ್ದಿ ಆಗಿತ್ತು. ಜೀವಂತ ಅಸ್ಥಿ ಪಂಜರಗಳಂತಿದ್ದ ಜನರಿಗಾಗಿ ಚರ್ಚಿಗೆ ಗ್ರಾಸವಾಗಿದ್ರೆ ಮತ್ತೊಮ್ಮೆ ಅಂತ್ಯವೇ ಕಾಣದ ಸಮಸ್ಯೆಗಳಿಗಾಗಿ ಸುದ್ದಿ ಆಗಿತ್ತು. ಆದರೆ 19 ಲಕ್ಷ ಜನಸಂಖ್ಯೆ ಹೊಂದಿರುವ ಕಾಳಾಹಂಡಿಯ ಒಂದು ಚಿತ್ರ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇನೆಂದ್ರೆ ದಾನಾ ಮಾಂಜಿ ತಮ್ಮ ಪತ್ನಿಯ ಮೃತದೇಹವನ್ನ ಹೆಗಲ ಮೇಲೆ ಹೊತ್ತು ಸಾಗಿದ ಘಟನೆ. ಇದು ಸುಮಾರು 10 ವರ್ಷಗಳ ಹಿಂದಿನ 2016ರ ಘಟನೆ. ದಾನಾ ಮಾಂಜಿಯವರ ಪತ್ನಿ ಅಮಂಗ್ ದೇಯಿ ಅವರು ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದ ಕಾರಣ ಮೃತಪಟ್ಟಿದ್ರು. ಅದಾದ ಬಳಿಕ ಈಗಾಗಲೇ 10 ವರ್ಷಗಳು ಕಳೆದಿವೆ. ಈ 10 ವರ್ಷಗಳಲ್ಲಿ ಕಾಳಾಹಂಡಿಯ ಈ ಆದಿವಾಸಿ ಪ್ರದೇಶಕ್ಕೆ ಆಂಬ್ಯುಲೆನ್ಸ್ ಸೌಲಭ್ಯ ತಲುಪಿದೆಯೇ? ಇದನ್ನ ದಾದಾ ಮಾಂಜಿಗಿಂತ ಚೆನ್ನಾಗಿ ಹೇಳಬಲ್ಲರು ಯಾರು ಇರಬಹುದು? ಆದ್ದರಿಂದ ನಾವು ಕಾಳಾಹಂಡಿಯಲ್ಲಿರುವ ದಾದಾ ಮಾಂಜಿಯವರ ಗ್ರಾಮವಾದ ಮೇಲ್ಗರಾಕ್ಕೆ ತೆರಳಿದವು. ದಾದಾ ಮಾಂಜಿಯವರ ಮನೆ ಹುಡುಕಲು ನಮಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅದೃಷ್ಟವಶಾತ್ ದಾನಾ ಮಾಂಜಿಯವರೇ ಮನೆಯ ಹೊರಗೆ ಕುಳಿತಿದ್ದ ಸ್ಥಿತಿಯಲ್ಲಿ ನಮಗೆ ಸಿಕ್ಕರು. ನಾವು ಅವರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದೆವು. ಆದರೆ ಅವರ ಆಂಬ್ಯುಲೆನ್ಸ್ ಕುರಿತು ಉತ್ತರ ನಮ್ಮನ್ನ ಅತ್ಯಂತ ಆಶ್ಚರ್ಯಕ್ಕೀಡು ಮಾಡಿತು. एम्बुलेंस को फोन कर देते हैं और वो जल्दी आ जाती है। एक फोन लगाओ, एक फोन लगाओ। हाँ, एक फोन करेंगे और वो वहाँ से चल देगी। एम्बुलेंस आ जाती है। हाँ, आ जाएगी। और 10 साल पहले तो आपको एम्बुलेंस नहीं मिली। हाँ, एम्बुलेंस नहीं मिली थी। हमने कई लोगों से फोन करवाया, अस्पताल में भी बोला था एम्बुलेंस के लिए। कैसे पत्नी को कैसे लाए थे आप? मेडिकल रू सगड़ा पोते बोई करे लेके नहीं मिली तो फिर लाना पड़ा। कष्ट है। कितने किलोमीटर लाए थे? 12 किलोमीटर लाए थे। ಈ ಘಟನೆಯ ನಂತರ ಇಡೀ ಒಡಿಶಾದಲ್ಲಿ ಆಂಬ್ಯುಲೆನ್ಸ್ ಸೇವೆಗಳ ಮೇಲೆ ವಿಶೇಷ ಗಮನ ನೀಡಲಾಯಿತು. ರಾಜ್ಯದಲ್ಲಿ 108 ಎಮಾಸ್ ಆಂಬ್ಯುಲೆನ್ಸ್ಗಳ ಸಂಖ್ಯೆಯನ್ನ ಹೆಚ್ಚಿಸಿ 860ಕ್ಕೆ ಏರಿಸಲಾಗಿದೆ. ಇವುಗಳಲ್ಲಿ ಕಾಳಾಹಂಡಿ ಜಿಲ್ಲೆಯ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರವೇ 35 ಆಂಬ್ಯುಲೆನ್ಸ್ಗಳನ್ನ ಒದಗಿಸಲಾಗಿದೆ. ಕಾಳಾಹಂಡಿ ದೋಣಿ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಿರುವ ಜಿಲ್ಲೆಗಳಲ್ಲಿ ಒಂದಾಗಿದೆ. ದಾನಾ ಮಾಂಜಿಯವರಿಂದ ತಿಳಿದುಕೊಂಡ ಮಾಹಿತಿಯನ್ನ ನಾವು ಮೇಲ್ಘರ ಗ್ರಾಮದ ಸತ್ಯ ಅವರಿಂದಲೂ ದೃಢೀಕರಿಸಲು ಪ್ರಯತ್ನಿಸಿದೆವು. अच्छा ये बताइए सत्या, आप ही के गांव के दाना मांझी को एम्बुलेंस और सब वाहन नहीं मिला था, अब क्या हालात हैं? क्या मिलती है एम्बुलेंस? मिलती है सर। अभी पहले आगे रोड नहीं था, इसलिए एम्बुलेंस आने के लिए भी रास्ता ठीक नहीं था, इसलिए आ नहीं पाया। और अब अभी रास्ता हो गया, गांव-गांव से रास्ता आ गया, गांव-गांव में घर मिल गया, बिजली मिल गया और सब कुछ ठीक हो गया. ಸತ್ಯ ನಮಗೆ ತಿಳಿಸಿದಂತೆ ಮೇಲ್ಗರ ಮಾತ್ರ ಅಲ್ಲದೆ ಕಾಳಾಹಂಡಿಯ ಬಹುತೇಕ ಎಲ್ಲ ಗ್ರಾಮಗಳನ್ನ ರಸ್ತೆ ಸಂಪರ್ಕಕ್ಕೆ ತರಲಾಗಿದೆ. 24 ಗಂಟೆಗಳ ಕಾಲ ವಿದ್ಯುತ್ ಕೂಡ ಲಭ್ಯವಿದೆ. ಆದಿವಾಸಿ ಪ್ರದೇಶದಲ್ಲಿ 24 ಗಂಟೆ ವಿದ್ಯುತ್ ಎಂಬ ಮಾತು ಕೇಳಿ ನಮಗೂ ಆಶ್ಚರ್ಯವಾಯಿತು.
ಆದ್ದರಿಂದ ನಾವು ಸತ್ಯಾರನ್ನ ಅದನ್ನ ತೋರಿಸಬಹುದೇ ಅಂತ ಕೇಳಿದವು. ಆಗ ಅವರು ನಮ್ಮನ್ನ ಮನೆಯೊಳಗೆ ಕರೆದುಕೊಂಡು ಹೋದರು. लेके जा रहे हैं सर, बिजली है सर, है सर, पक्का पक्का है सर। सर अब देखेंगे, दिखाइए। चले। घर में दिखा रहे हैं आप मुझे? हाँ सर, अंदर देख। क्या है ऐसे घर में? घर में हमारे घर में चावल है, हाँ बिजली है। हाँ हाँ सर, दिखाइए ना। बिजली देखेगी, बिजली? बिजली है सर। अच्छा, अरे वही देखो सर, हाँ ये इधर बिजली है। हाँ, बिजली 24 घंटे तक रहती है। 24 घंटे ओके सर, जाती नहीं है? नहीं जाते सर। ಸತ್ಯ ಹೇಳುವಂತೆ ಮೊದಲು ಅವರು ಕತ್ತಲೆಯಲ್ಲೇ ಬದುಕ್ತಾ ಇದ್ರು. ಆದ್ರೆ ಈಗ ತಿಂಗಳಿಗೆ ಸುಮಾರು 100 ರೂಪಾಯಿ ವಿದ್ಯುತ್ ಬಿಲ್ ಬರುತ್ತೆ. 24 ಗಂಟೆಗಳ ಕಾಲ ವಿದ್ಯುತ್ ಲಭ್ಯವಿದೆ. ಒಂದು ಕಾಲದಲ್ಲಿ ಕತ್ತಲೆ ಮತ್ತು ಹಸಿವಿನ ಸಂಕೇತವಾಗಿದ್ದ ಜಿಲ್ಲೆಯಲ್ಲಿ ಇಂದು ವಿದ್ಯುತ್ ಬೆಳಗ್ತಿದೆ. ओडिशा में 24 लाख घरों को मुफ्त बिजली कनेक्शन मिल चुका है। उनके घर से अंधेरा दूर हो चुका है। ओडिशा में 3000 गांवों तक आजादी के 70 साल के बाद पहली बार बिजली पहुंची है। ಈ ಬದಲಾವಣೆ ಕಳೆದ 12 ವರ್ಷಗಳ ಅವಧಿಯಲ್ಲಿ ಸಂಭವಿಸಿದೆ. ಅಂಕಿಅಂಶಗಳು ಇದನ್ನ ದೃಢಪಡಿಸುತ್ತವೆ. 2025-26ರ ವಿಪತ್ತು ನಿರ್ವಹಣಾ ವರದಿಯ ಪ್ರಕಾರ ಕಾಳಹಂಡಿಯ ಒಟ್ಟು 1,44,740 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇದೆ. ಒಡಿಶಾ ಸರ್ಕಾರದ ಪ್ರಕಾರ ಉಳಿದ ಮನೆಗಳಿಗೂ ವಿದ್ಯುದೀಕರಣ ಮಾಡಲು ಸಮೀಕ್ಷೆ ನಡೆಯುತ್ತಿದೆ. ಆದರೂ ಕಾಳಹಂಡಿಯ 95ಕ್ಕಿಂತ ಹೆಚ್ಚು ಮನೆಗಳಲ್ಲಿ ಈಗಾಗಲೇ ವಿದ್ಯುತ್ ಸಂಪರ್ಕ ಲಭ್ಯವಿದೆ. ಇದೇ ಸಂದರ್ಭದಲ್ಲಿ 10 ವರ್ಷಗಳ ಹಿಂದೆ ಕಾಳಹಂಡಿಯ ಕೇವಲ 50ರಷ್ಟು ಮನೆಗಳಿಗೆ ಮಾತ್ರ ವಿದ್ಯುತ್ ತಲುಪ್ತಿತ್ತು. ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸಿತು. ವಿದ್ಯುತ್ ಸಿಗ್ತಿದೆ, ಆದ್ರೆ ಹಸುವಿನ ಪರಿಸ್ಥಿತಿ ಸುಧಾರಿಸಿತೆ. ಅದಕ್ಕೆ ಸತ್ಯ ಮನೆಯ ಒಂದು ಮೂಲೆಯಲ್ಲಿ ಇಟ್ಟಿದ್ದ ಅಕ್ಕಿಯ ಚೀಲವನ್ನ ತೋರಿಸಿದ್ರು. हमको खाने के लिए चावल दे रहा है सर। दे रहा है? ये मोदी दे रहा है? दे रहा है सर। भाई मोदी कैसे दे रहा है? सर दे रहा है, मेरा मैं एक आदमी को नहीं दे रहा सर, सबको दे रहा है? सबको दे रहा है। सबको चावल दे रहा है? हमारा दिखाइए। ओडिशा का कैसा घटिया चावल है, अच्छा चावल है? कैसा चावल? अच्छा वाला सर चावल दिखाइए। देखिए सर। अरे ಸತ್ಯ ನಮಗೆ ಉಚಿತ ಪಡಿತರದ ಬಗ್ಗೆ ಹೇಳಿದಂತೆ ಇದೇ ರೀತಿಯ ಮಾತುಗಳನ್ನ ಅನೇಕ ಬೇರೆ ಗ್ರಾಮಗಳ ಜನರು ಹೇಳಿದ್ರು. क्या दिखाएंगे? राशन दिखाइए, दिखाइए इसमें क्या है? राशन अच्छा, थोड़ा मिल रहा है राशन? हमें राशन मिल रहा है, सड़क मिल रहा है, पानी मिल रहा है, बिजली मिल रहा है। क्या है कि पहले जैसा हालत नहीं है। पहले कैसी थी? पहले जैसे भी था, भूखमरी में लोग मरते थे, बच्चा बेच के भी अपना पेट पालते थे। ಗ್ರಾಮದಿಂದ ಹೊರಬಂದ ತಕ್ಷಣ ನಮಗೆ ಇನ್ನು ಅನೇಕ ಬದಲಾವಣೆಗಳು ಕಾಣಿಸಿಕೊಂಡವು. ರಸ್ತೆಯ ಪಕ್ಕದಲ್ಲಿನ ಹೈಟೆನ್ಷನ್ ವಿದ್ಯುತ್ ತಂತಿಗಳು, ಅದರ ಪಕ್ಕದಲ್ಲೇ ಸ್ಥಾಪಿಸಲಾದ ಟ್ರಾನ್ಸ್ಫಾರ್ಮರ್ಗಳು, ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿ ನಿರ್ಮಿಸಲಾದ ಪಕ್ಕಾ ಮನೆಗಳು, ನಳದಿಂದ ಹರಿಯುತ್ತಿರುವ ಶುದ್ಧ ನೀರು, ಆ ನೀರನ್ನು ತುಂಬಿಸಿಕೊಳ್ಳಲು ಬರುತ್ತಿರುವ ಮಹಿಳೆಯರು, ಅಂದ್ರೆ ಬದುಕಲು ಅಗತ್ಯವೆಂದು ಪರಿಗಣಿಸಲಾಗುವ ಬಹುತೇಕ ಎಲ್ಲ ಮೂಲಭೂತ ಸೌಲಭ್ಯಗಳು ಈ ಗ್ರಾಮದಲ್ಲಿ ಕಾಣಿಸಿಕೊಂಡವು. ಕಾಳಹಂಡಿ ಈಗ ಹೆಸರಿನ ಮಟ್ಟಿಗೆ ಮಾತ್ರ ಕಾಳಹಂಡಿಯಾಗಿ ಉಳಿದಿದೆ. ಏಕೆಂದ್ರೆ ಇಲ್ಲಿ ಇದ್ದ ಗಾಢ ಕತ್ತಲೆ ಈಗ ಬೆಳಕಾಗಿ ಪರಿವರ್ತನೆಗೊಂಡಿದೆ. ಒಮ್ಮೆ ತಗ್ಗು ಉಬ್ಬು ಹಾಳಾದ ರಸ್ತೆಗಳಿಗಾಗಿ ಗುರುತಿಸಿಕೊಂಡಿದ್ದ ಕಾಳಹಂಡಿಯ ಮಾರ್ಗಗಳು ಇಂದು ಹೊಳೆಯುವ ಕಪ್ಪು ರಸ್ತೆಗಳಾಗಿ ಕಾಣಿಸುತ್ತಿವೆ. ಈಗ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆಂಬ್ಯುಲೆನ್ಸ್ಗಾಗಿ ದೀರ್ಘಕಾಲ ಕಾಯಬೇಕಾಗಿಲ್ಲ. ಏಕೆಂದರೆ ಇಲ್ಲಿನ ಈ ಸುಂದರ ರಸ್ತೆಗಳು ಕಾಳಹಂಡಿಯನ್ನ ನಗರಗಳೊಂದಿಗೆ ಸಂಪರ್ಕಿಸುತ್ತವೆ. ನಮ್ಮ ತಂಡ ಕಾಳಹಂಡಿಯ ಅಮಲಾಪಾಲಿ ಗ್ರಾಮಕ್ಕೆ ತಲುಪಿತು. ಈ ಗ್ರಾಮದ ಹಸುವಿನ ಸ್ಥಿತಿಯನ್ನ ಕಂಡು 1970ರ ದಶಕದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ದೇಶ ಬಚಾವೋ ಎಂಬ ಘೋಷಣೆ ನೀಡಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಬಡತನ ಮತ್ತು ಹಸಿವು ಈ ಗ್ರಾಮದ ಬೆನ್ನಟ್ಟೋದನ್ನ ನಿಲ್ಲಿಸಿತೆ. ಇದನ್ನ ತಿಳಿದುಕೊಳ್ಳಲು ನಮ್ಮ ತಂಡ ಫಾನಸ್ ಪೂಂಜಿ ಎಂಬ ಆದಿವಾಸಿ ಮಹಿಳೆಯನ್ನ ಭೇಟಿಯಾಯಿತು.
1971ರಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಲು ಕೇವಲ 40 ರೂಪಾಯಿಗೆ ತಮ್ಮ ನಾದಿನಿಯನ್ನ ಮಾರಿದ್ದ ಮಹಿಳೆ ಅವರೇ. इनके घर पे इस वक्त मैं मौजूद हूँ, लाइट है, घर में चावल है और पंखा दौड़ रहा है। जीवन कैसा है वो तस्वीरों से समझ आ रहा है, लेकिन हम इनसे बातचीत करेंगे। लैंग्वेज बैरियर है क्योंकि इन्हें हिंदी नहीं आती है। उस समय क्या हालात बने थे कि अपनी ननद को 40 रुपए में आपको बेचना पड़ा? ತಿನ್ನಲು ಏನೂ ಇರಲಿಲ್ಲ. ನಾನು ಹಲವು ದಿನಗಳ ಕಾಲ ಹಸಿವಿನಿಂದ ಇದ್ದೆವು. ಆದ್ದರಿಂದ ನನ್ನ ನಾದಿನಿಯನ್ನ ಮಾರಿದೆ. ನಾನು ಅವಳನ್ನ 40 ರೂಪಾಯಿಗೆ ಮಾರಿದ್ದೆ. ಅದರಲ್ಲಿನ 20 ರೂಪಾಯಿಯಿಂದ ಆಹಾರದ ವ್ಯವಸ್ಥೆ ಮಾಡಿಕೊಂಡೆವು. ಉಳಿದ 20 ರೂಪಾಯಿಯಿಂದ ದೇಹ ಮುಚ್ಚಲು ಬಟ್ಟೆ ಖರೀದಿಸಿದೆವು. ಆದರೆ ಆ ಸಮಯದಲ್ಲಿ ಯಾವ ಸರ್ಕಾರವೂ ನಮಗೆ ಯಾವುದೇ ಸಹಾಯ ಮಾಡಿರಲಿಲ್ಲ. ಫಾನಸ್ ಪುಂಜಿಗೆ ಹಿಂದಿ ಬಾರದ ಕಾರಣ ಮುಂದಿನ ಪ್ರಶ್ನೆಗಳನ್ನ ನಾವು ಅವರ ಮೊಮ್ಮಗನಿಗೆ ಕೇಳಿದೆವು. ಅವನು ನಮ್ಮನ್ನ ಮನೆ ಒಳಗೆ ಕರೆದುಕೊಂಡು ಹೋಗಿ ಕಳೆದ 10 ರಿಂದ 12 ವರ್ಷಗಳಲ್ಲಿ ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದನ್ನು ವಿವರಿಸಿದ. ये बताइए, एक समय आपकी दादी को आपकी भुआ को बेचना पड़ा था 40 रुपए में। अभी क्या वैसे ही हालात हैं? नहीं, कैसे हैं बताइए? अभी का हालत बहुत अच्छा है। हाँ, अभी तो लाइट है लाइट। उस समय जब खाने के लिए कुछ नहीं हुआ करता था तो ये आम है, आम की गुठली खाते थे लोग। क्या सुना है आपने? आम की भीतर का गुठली खाते थे क्योंकि चावल नहीं मिलता था। ಫಾನಸ್ ಪುಂಜಿಯವರ ಜೀವನ ಈಗ ಹಿಂದೆಗಿಂತ ಬಹಳ ಸುಧಾರಿಸಿದೆ. ಈಗ ಬದುಕಿಗಾಗಿ ಮಾವಿನ ಬೀಜಗಳನ್ನ ತಿನ್ನಬೇಕಾದ ಪರಿಸ್ಥಿತಿ ಇಲ್ಲ. ಒಡಿಶಾ ಸರ್ಕಾರದ ಸಮೀಕ್ಷೆಯ ಪ್ರಕಾರ 2001 ರಿಂದ 2014 ನಡುವೆ ಕಾಳಹಂಡಿಯ ತಲಾ ಆದಾಯ ಸುಮಾರು 19,000 ಇತ್ತು. ಆದರೆ ಫೆಬ್ರವರಿ 2026ರ ಪ್ರಹಾರ್ ವರದಿಯ ಪ್ರಕಾರ ಕಾಳಹಂಡಿಯ ತಲಾ ಆದಾಯ 32,000ಕ್ಕೆ ಏರಿಕೆಯಾಗಿದೆ. ಈ ತಲಾ ಆದಾಯದ ಅಂಕಿಅಂಶಗಳು ವಾರ್ಷಿಕ ಲೆಕ್ಕಾಚಾರವಾಗಿವೆ. ಆದರೆ ಅಮಲಾಪಾಲಿ ಗ್ರಾಮದ ಪಕ್ಕದಲ್ಲಿರುವ ಸಿಂಗಜರ ಗ್ರಾಮದ ಪರಿಸ್ಥಿತಿಯಲ್ಲಿ ಯಾವುದಾದರೂ ಸುಧಾರಣೆ ಆಗಿದೆಯೇ, ಏನಾದರೂ ಹೊಸದಾಗಿ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ತಂಡ सिंगराज तलुपितो। और जगत पटेल बहुत सारी बातें हमसे करना चाहते थे, हमें सड़क पर मिल गए। अब हम इस वक्त इनके घर पे मौजूद हैं। जगत पटेल, ये बताइए, अब तो टच मोबाइल दिख रहा है आपका? हमारे पास है। अच्छा, कब लिया? अभी 5 साल तक हुआ है। जिंदगी एकदम टच चल रही है? हाँ सर। कैसे चला के दिखाइए। वाह, ऐसे चला कर दिखाता हूँ। नेटवर्क आते हैं? आते हैं, फुल आते हैं? हाँ फुल आते हैं, कभी कभी नहीं आते, थोड़ा थोड़ा ऐसे मौसम के लिए नहीं आती है। हाँ, पूरा जरूर नेटवर्क आता है। अब तो गांव में जंगलों में नेटवर्क आने लगे। थोड़ा थोड़ा हाँ, अच्छा, लेकिन आता है। अच्छा ये बताइए कि कौन कौन सी योजनाओं का लाभ आपको मिल रहा है, हमें दिखाइए आप। हमको प्रधानमंत्री योजना घर बना हुआ है, मिला हुआ हमको लोग। खाने के लिए सुविधा दिया है गवर्नमेंट। पहले नहीं मिलता था गवर्नमेंट के खाने के लिए, पीने के लिए कुछ नहीं मिलते था आदमी लोग को। अभी सरकार दिया ना खाने के लिए, पीने के लिए। ಒಡಿಶಾ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸುಮಾರು 23 ಲಕ್ಷ ಪಕ್ಕಾ ಮನೆಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ ಕಾಳಹಂಡಿಯಲ್ಲೇ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಕ್ಕಾ ಮನೆಗಳನ್ನು ನೀಡಲಾಗಿದೆ. ಈ 1 ಲಕ್ಷ ಜನರು 1 ದಶಕದ ಹಿಂದೆ ಮಣ್ಣಿನ ಅಥವಾ ಹುಲ್ಲಿನ ಛಾವಣಿಯ ಮನೆಗಳಲ್ಲಿ ವಾಸಿಸುತ್ತಿದ್ರು. जिन साथियों के घर का सपना आज पूरा हुआ है, उनको बहुत बहुत बधाई, और उन परिवार की माताओं बहनों को विशेष बधाई, क्योंकि हमारी कोशिश रहती है कि घर बने वो मां बहनों के नाम पर होना चाहिए। 10 ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಇತ್ತು. ಈ ಗ್ರಾಮದ ಮಹಿಳೆಯರು ಹಲವು ಕಿಲೋಮೀಟರ್ ದೂರದಿಂದ ನೀರು ತಂದುಕೊಳ್ಳಬೇಕಾಗ್ತಿತ್ತು. ಜಗತ್ ಪಟೇಲ್ ಅವರೊಂದಿಗೆ ಮಾತನಾಡಿ ನಾವು ಹೊರಬಂದ ತಕ್ಷಣ ಎದುರಲ್ಲೇ ನೀರಿನ ಟ್ಯಾಂಕ್ ಕಾಣಿಸಿತು. ಅದು ಈಗ ಗ್ರಾಮದಲ್ಲಿನ ಮನೆಗಳಿಗೆ ಪೈಪ್ ಮೂಲಕ ನೀರು ಪೂರೈಕೆ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಆಗಿತ್ತು. ಅಂದ್ರೆ ಗ್ರಾಮಸ್ಥರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗ್ತಿದೆ. ಆದರೆ ಈ ಸುಧಾರಣೆ ರೈತರಿಗೆ ಕೂಡ ತಲುಪಿದೆಯೇ ಎಂಬುದನ್ನು ತಿಳಿಯಲು ನಾವು ಸಿಂಗರಾಜದ ನಿವಾಸಿ ಕೇಸರಿ ದುರ್ಗಾ ಅವರೊಂದಿಗೆ ಮಾತನಾಡಿಸಿದೆವು. एक समय था कि उबड़ खाबड़ रास्तों से पहचान होती थी कालाहांडी की। जी, अभी कैसी तस्वीर? अभी वो आपके सामने है, देखिए पक्की सड़क बन गया। पहले यहाँ इतना चिकल हो रहा था,
पानी भरता था, यहाँ लोग आने जाने में बहुत दिक्कत होता था। अभी देखो जब से प्योर ब्लॉक वाला हो गया, पूरा हो गया। अब देखो ये ऐसे कंक्रीट रास्ता हमारा गांव में अभी भी हो रहा है, ये पक्की रास्ता बन गया है, प्योर ब्लॉक वाला ये बन रहा है। पहले बहुत चिकल होता था, कादो। ये तो सिटी जैसा हो गया पूरा कैसा डेवलप हो रहा है ना। मोदी सरकार आने के बाद 2014 के बाद पूरा विकसित है। रास्ता घाट का, किसानों का बात बोलो या शौचालय की बात बोलो या तो पानी की बात बोलो, सब पूरे टोटल अभी राहत है। आपके घर में आता है पानी? बिल्कुल आता है, ये तो सबके घर निश्चित दिखा देंगे। चलिए, झूठ तो नहीं बोल रहे? नहीं पानी चलिए ना, दिखा देते हैं। पहले पानी का बहुत दिक्कत होता था, अभी तो ध्यान रखना। बिल्कुल नहीं, आप देखिए जो है तो बोलेंगे ना। 4 ಜನರ ಎದುರು ಅವರು ಮಾಡಿದ ಈ ಹೇಳಿಕೆ ಸುಳ್ಳಾಗಿರಬಹುದೇ ಎಂಬುದನ್ನು ನಾವು ಪರಿಶೀಲಿಸಲು ಪ್ರಯತ್ನಿಸಿದೆವು. ಆದರೆ ಏನು ಕಂಡಿತೋ ಗೊತ್ತೇ, ಮಧ್ಯಾಹ್ನದ ಬಿಸಿಲಿನಲ್ಲಿಯೇ ಅವರ ಮನೆಯೊಳಗೆ ಪೈಪ್ ನೀರು ಬರ್ತಿತ್ತು. पानी की कोई परेशानी है या नहीं है? अब अभी तो ठीक है सर, 2 साल में पहले तो ज्यादा परेशान था है। हाँ। लेकिन अभी थोड़ा वो मोदी सरकार बोल रहा था ना, अभी वो तो कर दिया है ना। पानी कैसे आता है? अब घरों में पानी कैसे आता है? अभी तो वहाँ से ये टोटी से आ रहा है? हाँ, टोटी से आ रहा है। कैसे? ये हर घर में रहता है कि किसी एक घर में? सभी घरों में? पूरा घर में आ रहा है। जगन्नाथ, ये बताइए, ये नदी से पानी भर के लाना कब से बंद कर दिया? 2 साल से। क्यों कर दिया? पानी आने लग गया ना, इसलिए। अभी मोदी सरकार इसको करे दिया है ना, बहुत सुविधा होता है। क्या सुविधा होता है? सुविधा होता है, वो टियप पानी करे है ना, किधर नदी में जाना नहीं पड़ता है। ನಮ್ಮ ತಂಡ ಅಲ್ಲಿಂದ ಹೊರಟಾಗ ಬೀದಿಯಲ್ಲಿ ಬಟ್ಟೆ ಒಣಗಿಸುತ್ತಿದ್ದ ಮಮತಾ ಮಹತೋ ನಮ್ಮ ಗಮನಕ್ಕೆ ಬಂದ್ರು. ನಾವು ನೇರವಾಗಿ ಕೇಳಿದೆವು, ಈ ಪ್ರದೇಶದಲ್ಲಿ ಮಹಿಳೆಯರ ಸ್ಥಿತಿಯಲ್ಲೂ ಸುಧಾರಣೆ ಆಗಿದೆಯೇ? ಕೂಡಲೇ ಅವರು ಉಜ್ವಲ ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳಿ ತಮ್ಮ ಮನೆಗೆ ಕರೆದುಕೊಂಡು ಹೋದ್ರು. ಅಂದರೆ ಈಗ ಅಡುಗೆ ಮಾಡಲು ಮಹಿಳೆಯರು ಕಣ್ಣು ಸುಡಿಸಿಕೊಳ್ಳಬೇಕಾಗಿಲ್ಲ, ಒಲೆ ಹಚ್ಚಲು ಕಟ್ಟಿಗೆ ಹುಡುಕುತ್ತಾ ಅಲೆದಾಡಬೇಕಾಗಿಲ್ಲ. ममता महंतो इस वक्त मेरे साथ मौजूद हैं। ये गांव की महिलाएं जा रही थी और मुझे मिल गई हैं। ममता, कैसी हैं आप? कैसी हैं आप? ठीक है? ठीक है, मौजूद में? मौजूद है। अच्छा, ये बताइए क्या क्या मिल गया है? गैस तो मिल गया यार, कांटा मिल गया? गैस तो मिली चाहिए ना। दिखा देंगी? दिखा दो। हाँ, दिखा दो। हाँ, दिखा दो। ये गैस दिखा था। ये गैस मिला है आपको? ये किताब है, ये ममता को, हाँ आप देख लिए, ममता महंतो, ये आपको गैस सिलेंडर मिल गया है। ये क्या पक रहा है? चावल पर पका है। चावल? हाँ, चावल। और पहले कैसे पकाते थे? चूल्हे पे? लिप गले सरी गले चूल्हे ने। हाँ, है रामता है। पहले चूल्हा पे करते थे। है चूल्हे पे क्या दिक्कत होती थी आपको? चूल्हे पे क्या दिक्कत होती थी? फूगले आँख खराब हो जाती? आँख खराब हो जाता है। ಕಾಳಹಂಡಿಯ ನಗರ ಪ್ರದೇಶ ಆಗಲಿ ಅಥವಾ ದೂರದ ಗ್ರಾಮೀಣ ಪ್ರದೇಶ ಆಗಲಿ, ಗ್ಯಾಸ್ ಸಿಲಿಂಡರ್ಗಳನ್ನ ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸಲಾಗ್ತಿದೆ. ओडिशा की 40 लाख गरीब बहनों को उज्ज्वला योजना के तहत मुफ्त गैस कनेक्शन मिला। माताएं बहनें धुएं से मुक्त हो गई। ಗಮನಿಸಬೇಕಾದ ಸಂಗತಿ ಅಂದ್ರೆ 2014ರವರೆಗೆ ಇಡೀ ಭಾರತದಲ್ಲಿ ಕೇವಲ 55ರಷ್ಟು ಮನೆಗಳಿಗೆ ಮಾತ್ರ LPG ಸಂಪರ್ಕ ಇತ್ತು. ಅದರಲ್ಲಿ ಒಡಿಶಾದ ಪರಿಸ್ಥಿತಿ ಅತ್ಯಂತ ಹಿಂದುಳಿದಿತ್ತು. ಕಾಳಹಂಡಿಯ ವಿಷಯಕ್ಕೆ ಬಂದ್ರೆ 2014ರವರೆಗೆ ಕಾಳಹಂಡಿಯಲ್ಲಿ ಕೇವಲ 30,000 ಕುಟುಂಬಗಳ ಬಳಿ ಮಾತ್ರ ಗ್ಯಾಸ್ ಸಂಪರ್ಕ ಇತ್ತು. ಆದರೆ ಉಜ್ವಲ ಯೋಜನೆಯ ಜಾರಿಗೆ ಬಂದ ಬಳಿಕ ಕಾಳಹಂಡಿಯ 1 ಲಕ್ಷ ಕುಟುಂಬಗಳಿಗೆ LPG ಸಂಪರ್ಕ ತಲುಪಿದೆ. ಈ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚಿಸುವ ಕಾರ್ಯ ಮುಂದುವರೆದಿದೆ. ಹಾಗಾದ್ರೆ ಕಾಳಹಂಡಿಗೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಏನೂ ಇಲ್ಲ. ಆದ್ರೆ ಸ್ವಾತಂತ್ರ್ಯದ ನಂತರ ಇದರ ಹಿಂದುಳಿದ ಸ್ಥಿತಿಗೆ ಕೆಲವೊಮ್ಮೆ ನೀರಿನ ಕೊರತೆಯನ್ನ ಕಾರಣವೆಂದು ಹೇಳಲಾಯಿತು. ಮತ್ತೊಮ್ಮೆ ಇಲ್ಲಿನ ಆದಿವಾಸಿ ಸಂಸ್ಕೃತಿಯನ್ನ ಕಾರಣವೆಂದು ಬಿಂಬಿಸಲಾಯಿತು. ಆದರೆ ಕಳೆದ 10 ರಿಂದ 12 ವರ್ಷಗಳಲ್ಲಿ ಇಲ್ಲಿ ವೇಗವಾದ ಬದಲಾವಣೆ ಕಂಡು ಬಂದಿದೆ ಅನ್ನೋದು ಸತ್ಯ.
ಈ ಬದಲಾವಣೆಯನ್ನ ಕಾಳಹಂಡಿಯ ಜನರೇ ಹೇಳ್ತಿದ್ದಾರೆ. ಇದೇ ರೀತಿಯ ಅಭಿವೃದ್ಧಿ ಮುಂದುವರೆದ್ರೆ ಕಾಳಹಂಡಿಯು ಅಭಿವೃದ್ಧಿಯ ಓಟದಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ನಿಲ್ಲುವ ದಿನ ದೂರ ಇಲ್ಲ. कालाहांडी से कैमरामैन विक्रम के साथ प्रमोद शर्मा, जी न्यूज़।